ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕನಸು. ಇಂದು ನಾನು ಹೇಳುತ್ತಿರುವ ಕತೆ ನನ್ನ ಜೀವನದಲ್ಲಿ ನಿಜವಾಗಿ ನಡೆದಿರುವುದು. ಇದರಿಂದ ನನ್ನ ಜೀವನ ಸ್ವಲ್ಪ ಮಟ್ಟಿಗೆ ಸಂತೋಷದ ಹಾದಿಗೆ ಬಂದಿದೆ. ಆದರೆ ಅದಕ್ಕೆ ಹಿಂದಿರುವ ಸ್ವಾರಸ್ಯದ ವಿಷಯವನ್ನು ತಿಳಿಯಬೇಕೆಂದರೆ ಕೊನೆಯವರೆಗೂ ನೋಡಿ. ನಾನು ಮದುವೆಯಾಗಿ 1 ವರ್ಷ ಆಗಿದೆ, ಆದರೆ ಮಕ್ಕಳಾಗಿಲ್ಲ. ಇದೇ ಜಗಳ ಮನೆಯಲ್ಲಿ ಅತ್ತೆ ಮಾವ, ಸಂಬಂಧಿಕರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಪ್ರಶ್ನೆ ಮಾಡುವಂತೆ ಆಗಿದೆ. ಆದರೆ ಏನು ಮಾಡೋದು? ಎಷ್ಟೇ ಪ್ರಯತ್ನ ಮಾಡಿದರೂ ಮಕ್ಕಳಾಗುತ್ತಿಲ್ಲ. ಹಾಗಂತ ನಾವು ಸುಮ್ಮನೆ ಇಲ್ಲ. ಆದರೆ ಅದೇನೇನೋ ಟೆಸ್ಟ್ ಮಾಡಿಸಿ ದುಡ್ಡನ್ನು ತೆಗೆದುಕೊಂಡು, ಆದರೆ ಪರಿಹಾರವನ್ನು ಮಾತ್ರ ಸರಿಯಾಗಿ ನೀಡಲಿಲ್ಲ ಡಾಕ್ಟರ್. ನನ್ನ ಗಂಡ ಮೊದಲು ಹೋಗಲಿ ಬಿಡು ಎಂದು ಸುಮ್ಮನೆ ಇರು, ಆದರೆ ಇತ್ತೀಚೆಗೆ ಅವರು ಕೋಪಗೊಳ್ಳುತ್ತಾರೆ. ಆದರೆ ನಾನೇನು ಮಾಡಬೇಕಾಗುತ್ತೆ? ನನಗೆ ಇದರಿಂದ ಬೇಸರದಿಂದ ಜೀವನವೇ ಸಾಕಾಗಿದೆ, ಯಾರೂ ಬೇಡ ಎಂದು ನಿರ್ಧರಿಸಿದೆ. ಆದರೆ ನನ್ನ ಅಣ್ಣ ನನಗೆ ಯಾವಾಗಲೂ ನನ್ನ ಕಷ್ಟದ ಸಮಯದಲ್ಲಿ ನಿಲ್ಲುತ್ತಾನೆ. ಅವನಿಗೋಸ್ಕರ ನಾನು ಸಹಿಸಿಕೊಳ್ಳಬೇಕು, ಜೀವನ ನಡೆಸಿಕೊಳ್ಳಬೇಕು. ಒಂದು ಬಾರಿ ಹೀಗೆ ಜಗಳ ಮಾಡುತ್ತಾರೆ. ನಾನು ಅಣ್ಣನ ಮನೆಗೆ ಹೊರಟು ಹೋದೆ. ಅಳುತ್ತಾ ಅಣ್ಣನ ಹತ್ತಿರ ನನ್ನ ಗೋಳನ್ನು ಹೇಳಿದೆ. ಅವನು ದುಃಖಿತನಾದ. ನಾನು ಮಾತಾಡ್ತೀನಿ, ನೀನೇನು ಚಿಂತಿಸಬೇಡ ಎಂದು ಸಮಾಧಾನ ಮಾಡಿ ನನ್ನನ್ನು ಅಲ್ಲೇ ಉಳಿಸಿಕೊಂಡ. ನಾನು ಅಣ್ಣನ ಮನೆಯಲ್ಲೇ ಇದ್ದೆ. ಯಾಕೆ ಅಣ್ಣ ಅತ್ತಿಗೆ ಕಾಣ್ತಾ ಇಲ್ಲ ಅಂತ ಕೇಳಿದ್ರೆ ಅವನೇನು ಹೇಳ್ತಾ ಇಲ್ಲ. ಸರಿ, ಅತ್ತಿಗೆಗೆ ಫೋನ್ ಮಾಡ್ತೀನಿ ಇರು ಅಂದರೆ, ಇಲ್ಲ ಬೇಡ, ನೀನು ಅವಳ ಫೋನ್ ಮಾಡಬೇಡ. ನಾನೇನು ಇಬ್ಬರು ಜಗಳ ಆಡಿದ್ದೀರಾ? ಸರಿ, ಆಮೇಲೆ ಕೇಳೋಣ ಅಂತ ಸುಮ್ಮನಾದೆ. 3-4 ದಿನ ಆಯಿತು, ಆದರೆ ಅತ್ತಿಗೆ ಸುದ್ದಿ ಇಲ್ಲ. ಅಣ್ಣ ಕೇಳಿದರೆ ಕೋಪಗೊಳ್ಳುತ್ತಾನೆ. ಈ ಕಡೆ ನನ್ನ ಗಂಡನೂ ನನ್ನನ್ನು ಮಾತಾಡಿಸ್ತಾ ಇಲ್ಲ. ಅಣ್ಣ ತಂಗಿ ಇಬ್ಬರ ಜೀವನ ಹಾಳಾಗುತ್ತಿದೆ ಎಂದು ತುಂಬ ದುಃಖಪಟ್ಟೆ. ನನ್ನ ಜೀವನ ಅಂತೂ ಹೋಯಿತು. ಅಣ್ಣನ ಜೀವನ ಸರಿ ಮಾಡಬೇಕು ಅಂತ ಅತ್ತಿಗೆ ಹತ್ರ ಮಾತಾಡಿಸೋ ಪ್ರಯತ್ನ ಮಾಡಿದೆ. ಆದರೆ ಅತ್ತಿಗೆ ಕೋಪಗೊಂಡಿದ್ದಾರೆ. ಏನು ಮಾಡಿದರೂ ಮಾತಾಡ್ತಾ ಇಲ್ಲ. ಸರಿ, ಅಣ್ಣ ಸ್ವಲ್ಪ ಸಮಾಧಾನದಲ್ಲಿ ಇದ್ದಾಗ ಅವನನ್ನೇ ಕೇಳೋಣ ಅಂತ ಸಮಯಕ್ಕಾಗಿ ಕಾಯುತ್ತಾ ಇದ್ದೆ. ಒಂದು ಸಂಜೆ ಅಣ್ಣ ಮನೆಗೆ ಬಂದ. ಒಳ್ಳೆ ಮೂಡ್ನಲ್ಲಿ ಇದ್ದ. ಕೇಳೋಣ ಅಂತ ಪೀಟಿಗೆ ಹಾಕಿದೆ. ನನ್ನ ಜೀವನ ನಿನ್ನ ಜೀವನ ಏನು ವ್ಯತ್ಯಾಸವಿಲ್ಲಮ್ಮ, ಯಾಕಂದರೆ ಇಬ್ಬರೂ ಒಂದೇ ದೋಣಿಯಲ್ಲಿ ಇದ್ದೇವೆ. ನಮ್ಮ ಮನೆಯಲ್ಲಿ ದಿನ ಜಗಳ, ಯಾಕಂದರೆ ನಮಗೂ ಮಕ್ಕಳಾಗಿಲ್ಲ ಅಂತ. ಆದರೆ ಅವಳು ನನ್ನನ್ನು ದೂಷಿಸುತ್ತಾಳೆ. ಇನ್ನೂ ಸಮಯ ಇದೆ, ಆ ಥರ ಪಡಬೇಡ ಅಂದರೆ ಅವಳು ಕೇಳುವುದಿಲ್ಲ. ಇಲ್ಲ, ನಿನ್ನಿಂದ ಆಗೋದಿಲ್ಲ, ನಿನಗೆ ಅದು ಸಾಧ್ಯವಿಲ್ಲ ಎಂದು ಚುಚ್ಚಿ ಚುಚ್ಚಿ ಮಾತನಾಡುತ್ತಾಳೆ. ನನಗೆ ಇದರಿಂದ ಮನೆಯಲ್ಲಿ ನೆಮ್ಮದಿಯೇ ಇಲ್ಲ. ಎಲ್ಲಾದರೂ ಹೋಗೋಣ ಅಂತ ಅನ್ನಿಸಿಬಿಟ್ಟಿದೆ. ಅವನ ಕತೆ ಕೇಳಿ ನನ್ನ ಕತೆಯೇ ಕೇಳಿದಂತೆ ಆಯಿತು. ಇಬ್ಬರು ಜೋರಾಗಿ ಅಳುತ್ತಾ ಕುಂತೆವು. ಸ್ವಲ್ಪ ಹೊತ್ತು ಆದ ಮೇಲೆ ಇಬ್ಬರು ಸಮಾಧಾನ ಮಾಡಿಕೊಂಡು, ಯಾಕೆ ಅಣ್ಣ ಇಬ್ಬರ ಜೀವನ ಹೀಗೆ ಆಯಿತು? ಇಬ್ಬರಿಗೂ ನಮ್ಮ ಸಂಗಾತಿಗಳಿಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯವಾಗುತ್ತಿಲ್ಲ. ಹೌದಮ್ಮ, ಏನು ಮಾಡೋದು? ನಮ್ಮ ಹಣೆಬರ. ಆದರೆ ಇದಕ್ಕೆ ಪರಿಹಾರ ಏನು ಅಂತಾನೇ ತಿಳಿತಾ ಇಲ್ಲ. ಎಲ್ಲದಕ್ಕೂ ಏನಾದರೂ ಒಂದು ಪರಿಹಾರ ಇರಲೇಬೇಕಲ್ವಾ ಅಣ್ಣ? ಸ್ವಲ್ಪ ದಿನ ಯೋಚಿಸಿ ಏನಾದರೂ ದಾರಿ ಕಾಣುತ್ತೆ. ಹೀಗೆ ಕೆಲವು ದಿನ ನಡೆಯಿತು. ಈ ಕಡೆ ನನ್ನ ಗಂಡನ ಸುದ್ದಿ ಇಲ್ಲ, ಆ ಕಡೆ ಅತ್ತಿಗೆ ಮಾತಿಲ್ಲ. ಸ್ವಲ್ಪ ದಿನ ಆದಮೇಲೆ ನನಗೆ ಒಂದು ಉಪಾಯ ಹೊಳೆಯಿತು. ಅಣ್ಣ ನಮ್ಮನ್ನು ಮದುವೆಯಾದವರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಇವಾಗ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ, ನಾವೇ ಸರಿ ಮಾಡ್ಕೋಬೇಕು. ಆಯ್ತಮ್ಮ, ನೀನು ಹೇಳ್ದಂಗೆ ಮಾಡೋಣ. ಏನು ಪರಿಹಾರ ಅಂತ ಅನ್ನಿಸ್ತಾ ಇದೆ ನಿನಗೆ? ಅಣ್ಣ, ನನ್ನ ಗಂಡನಿಂದ ನನಗೆ ಮಗು ಆಗುತ್ತಿಲ್ಲ ಎಂದು ನಿನಗೂ ತಿಳಿದಿದೆ. ಅವರು ನೊಂದಿದ್ದಾರೆ. 15 ದಿನ ಆಯಿತು, ಒಂದು ಫೋನ್ ಸಹ ಮಾಡಿಲ್ಲ ಅವರು. ನೀನು ಮನಸ್ಸು ಮಾಡಿದರೆ ನೀನೇ ನನಗೆ ಪರಿಹಾರವನ್ನು ಕೊಡಬೇಕು. ನನ್ನ ಮಾತು ಯಾವ ಕಡೆ ಹೋಗುತ್ತಿದೆ ಎಂದು ಅವನಿಗೆ ತಿಳಿಯಿತು. ಅವನು ವಿರೋಧಿಸಲಿಲ್ಲ. ಸ್ವಲ್ಪ ಹೊತ್ತು ಯೋಚಿಸಿ, ಹೌದಮ್ಮ, ನೀನು ಹೇಳಿದ್ದು ನಿಜ. ನಿನ್ನ ಸಮಸ್ಯೆಗೆ ನಾನು ಪರಿಹಾರ ನೀಡಿದರೆ ನನಗೂ ಸಮಸ್ಯೆ ಇದೆಯೋ ಇಲ್ಲವೋ ಎಂದು ತಿಳಿಯುತ್ತೆ. ಆಗ ನನ್ನ ಸಮಸ್ಯೆಯು ಪರಿಹಾರವಾಗುತ್ತೆ. ಹೌದಲ್ವಾ ಅಣ್ಣ? ನಿನಗೂ ಇದು ಸಮ್ಮತಿ ಇದೆ ಅಲ್ವಾ? ಆಯಿತು ಅಣ್ಣ, ಇಬ್ಬರು ಈ ಒಪ್ಪಂದಕ್ಕೆ ಬರೋಣ. ಸುಮಾರು ದಿನಗಳ ಕಷ್ಟದ ನೋವನ್ನು ಇಬ್ಬರೂ ಮರೆತವು. ನಮ್ಮಿಬ್ಬರ ನಡುವೆ ಇದ್ದ ಅಂತರ ಕಡಿಮೆಯಾಯಿತು. ಅಣ್ಣನ ದುಃಖವೆಲ್ಲ ಮರೆಯಿತು. ನನ್ನ ಜೊತೆ ಸಂತೋಷದಿಂದ ಇದ್ದ. ನನಗೂ ಈ ಒಂದು ವಿಷಯದಲ್ಲಿ ನಿರಾಳ ಸಿಕ್ಕಂತೆ ಆಯಿತು. ಸುಮಾರು ಅರ್ಧ ಗಂಟೆ ಕಾಲ ಅವನು ಲೋಕವನ್ನೇ ಮರೆತ. ಅಣ್ಣ, ಇನ್ನು 4-5 ಬಾರಿ ಆಗಬೇಕು ಅಣ್ಣ, ಅವಾಗ ಏನಾದರೂ ಆಗುತ್ತೆ ಅಂತ ಯೋಚನೆ ಮಾಡಬಹುದು. ಆಯಿತು, ನೀನು ಹೇಳಿದಂತೆ ಆಗಲಿ ಎಂದು 1 ವಾರಗಳ ಕಾಲ ನಿರಂತರವಾಗಿ ನಾವು ಲೋಕವನ್ನು ಮರೆತವು. ನಮ್ಮ ಸಂಸಾರ ಸರಿ ಮಾಡಿಕೊಳ್ಳುವ ಉಪಾಯದಲ್ಲಿ ತೊಡಗಿದವು. ಅಷ್ಟರಲ್ಲಿ ಗಂಡ ನನ್ನನ್ನು ಕರೆದುಕೊಂಡು ಹೋದ. ಅವನು ನನ್ನ ಜೊತೆ ವಿರಹದಲ್ಲಿ ವೇದನೆಯಲ್ಲಿ ಬೆಂದಿದ್ದರಿಂದ ನನ್ನ ಜೊತೆ ಖುಷಿಯಾಗಿರಬೇಕೆಂದು ಸಂಸಾರ ಮಾಡಿದ. ಮುಂದಿನ ತಿಂಗಳು ನಮಗೆ ಶುಭ ಸಮಾಚಾರ ತಿಳಿಯಿತು. ನಾನು ಗರ್ಭಿಣಿಯಾದೆ. ಮೊದಲು ಖುಷಿಪಟ್ಟಿದ್ದು ಅಣ್ಣ. ಅವನಿಗೂ ನನಗೇನೋ ಸಮಸ್ಯೆ ಇಲ್ಲ ಎಂಬ ಧೈರ್ಯದಿಂದ ಅತ್ತಿಗೆ ಜೊತೆ ಮಾತಾಡಿ ಅತ್ತಿಗೆಯನ್ನು ಮನೆಗೆ ಕರೆದುಕೊಂಡು ಬಂದ. ನನ್ನ ಗಂಡ ಅತ್ತೆ ಮನೆಯವರೆಲ್ಲ ಖುಷಿಯಾದರು. ಅತ್ತಿಗೆ, ನಿಮಗೂ ಮಗುವಾಗುತ್ತೆ, ನಮಗೂ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ದಿನಗಳನ್ನು ಕಳೆದರು. ಅವರು ಶುಭ ಸುದ್ದಿಯನ್ನು ನೀಡಿದರು.
ಇಬ್ಬರು 2 ತಿಂಗಳ ಅಂತರದಲ್ಲಿ ಮಗುವನ್ನು ಪಡೆದೆವು. ಮಗುವನ್ನು ನೋಡಿದರೆ ನನ್ನ ಮಗು ಅಣ್ಣನ ಥರ ಕಾಣುತ್ತಿದೆ. ಅಣ್ಣನ ಮಗು ಮುದ್ದಾಗಿದೆ. ಅಣ್ಣನಿಗೆ ಡಬಲ್ ಖುಷಿ. ಏಕಕಾಲದಲ್ಲಿ 2 ಮಕ್ಕಳನ್ನು ಪಡೆದ ಖುಷಿ. ಆದರೆ ಪಾಪ ನನ್ನ ಗಂಡ ಇದು ಯಾವುದನ್ನು ತಿಳಿಯದೆ ಖುಷಿಯಲ್ಲಿದ್ದರು. ನಾನು ಅವರ ಖುಷಿಯನ್ನು ಹಾಳು ಮಾಡಬಾರದೆಂದು ಅವರಿಗೆ ವಿಷಯವನ್ನು ಮುಚ್ಚಿಟ್ಟೆ. ಆದರೆ ಜೀವನ ಪೂರ್ತಿ ವಿಷಯವನ್ನು ಹೀಗೆ ಮುಚ್ಚಿಡಲಿ? ಅದರ ನೋವನ್ನು ನಾನು ತಡೆದು ಹೇಗೆ ಇರಲಿ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಆದರೆ ನಾನು ಮಾಡಿದ ದ್ರೋಹ ನನ್ನನ್ನು ದಿನ ತಿನ್ನುತ್ತದೆ. ಯಾಕೆ ಹೀಗೆ ಮಾಡಿದೆ? ಆದರೆ ಒಂದು ಕ್ಷಣ ಯೋಚಿಸುತ್ತಾರೆ ಇರಲಿಲ್ಲ. ಇವತ್ತು ಅಂದು ಮಾಡಿದ ಕೆಲಸಕ್ಕೆ ಇಬ್ಬರ ಸಂಸಾರ ಸರಿ ಹೋಗಿದೆ. ನಾನು ಮಾಡಿದ್ದು ನಿಮಗೆ ತಪ್ಪು ಅನ್ನಿಸಿದ್ಯಾ? ಇಲ್ಲ ಅಲ್ವಾ? ನಾನು ಸಂಸಾರ ಸರಿ ಮಾಡಿಕೊಳ್ಳೋಕೊಳ್ಳಕ್ಕೆ ನಾನು ಒಳ್ಳೆ ನಿರ್ಧಾರವನ್ನೇ ಮಾಡಿದೆ ಅಲ್ವಾ? ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.